ವೀಕ್ಷಕರೇ ನಮಸ್ಕಾರ. ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಇಂದು ಹುಬ್ಬಳ್ಳಿಯಲ್ಲಿ ಸನ್ಮಾನ್ಯ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯನವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಜಿಲ್ಲೆಯ ಎಲ್ಲಾ ಸಮುದಾಯದವರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ತಹಶೀಲ್ದಾರ್ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಅರ್ಪಿಸಲಾಯಿತು. ಶಾಸಕರಾದ ಪ್ರಸಾದ್ ಅಬ್ಬಯ್ಯನವರಿಗೆ ಸಚಿವ ಸ್ಥಾನ ನೀಡದಿದ್ದಲ್ಲಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಲಾಯಿತು. ಸರ್, ಜೈ ಭೀಮ್. ಇವತ್ತು ನಮ್ಮ ಶಾಸಕರಾದ ಪ್ರಸಾದ್ ಅಬ್ಬಯ್ಯನವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಇವತ್ತು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂದ ತಹಶೀಲ್ದಾರ್ ಸರ್ ಮುಖಾಂತರ, ಅಂದ್ರೆ ನಮ್ಮ ತಹಶೀಲ್ದಾರ್ ಆಫೀಸ್ ಮುಖಾಂತರ ಅಂತಂದ್ರೆ ಸನ್ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಹತ್ರ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡನಲ್ಲಿ ಪ್ರತಿಯೊಂದು ಕೂಡ ಒಂದು ಎಲ್ಲಾ ಸಮುದಾಯಗಳು ತಾವು ತಿಳ್ಕೋಬಹುದು. ಯಾಕಂತಂದ್ರೆ ನಮ್ಮ ಶಾಸಕರಾದ ಪ್ರಸಾದ್ ಅಬ್ಬಯ್ಯನವರು ಪ್ರತಿಯೊಂದು ಅವರ ಹೆಜ್ಜೆಯಲ್ಲಿ ಅಂತಂದ್ರೆ ಪ್ರತಿಯೊಂದು ಎಲೆಕ್ಷನ್ ಅಲ್ಲೂ ಕೂಡ ಒಂದು 10,000, 20,000, 30,000 ಅಂತರ ಒಂದು ಅಜಗಜಾಂತರ ಮತಗಳಿಂದ ಜಯಗಳಿಸ್ತಾರೆ. ಅಂತದ್ರಲ್ಲಿ ಇವತ್ತು ನಮ್ಮ ಈ ಒಂದು 72ನೇ ಕ್ಷೇತ್ರದಲ್ಲಿ 2 ಸಾರಿ ಶಾಸಕರಾಗಿ ಗೆದ್ದವರಿಗೆ ಸಚಿವ ಸ್ಥಾನ ನೀಡುತ್ತಾರೆ. ಅಂತದ್ರಲ್ಲಿ ನಿಮ್ಮ ಶಾಸಕರಿಗೆ ಯಾಕೆ ಕೊಡುವುದಿಲ್ಲ? ಇದು ನಾವು ಕೇಳ್ತಾ ಇರೋದು. ಆದ್ರಿಂದ ಇವತ್ತು ಏನ್ ನೋಡಿ, ನಮ್ಮ ಪೂರಾ ಹುಬ್ಬಳ್ಳಿ ಎಲ್ಲ ಬಂದ್ ಮಾಡಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ನಾವೆಲ್ಲ ಸೇರಿ ಅಂತಂದ್ರೆ ಇಲ್ಲಿರುವಂತ ಪ್ರತಿಯೊಂದು ಎಲ್ಲಾ ಒಂದು ಸಮುದಾಯದವರು ಸೇರಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿರ್ತೇವೆ. ಆದ ಕಾರಣ ಇನ್ನೊಂದು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳೇ, ಇವತ್ತು ಇದೇನು ನಮ್ಮ ಶಾಸಕರಿಗೆ ತಾವು ಸಚಿವ ಸ್ಥಾನ ನೀಡಲಿಲ್ಲ ಅಂತಂದ್ರೆ ಇದು ಇವತ್ತು ನಾವು ಹುಬ್ಬಳ್ಳಿ ಮಾತ್ರ ಬಂದ್ ಮಾಡಿದ್ದೀವಿ. ಕೇವಲ ಈ ಒಂದು ಸ್ಟೇಷನ್ ರಸ್ತೆ ಮಾತ್ರ, ಸಾರಿ, ಇದು ನಮ್ಮ ಲೆಮಂಗ್ಟನ್ ರೋಡ್ ಮಾತ್ರ. ಮುಂದಿನ ಅಂದ್ರೆ ನೀವು ನಾಳೆ ಇಲ್ಲ ನಾಡಿದ್ದು ಅಥವಾ ಇಲ್ಲಂತಂದ್ರೆ ತಮ್ಮ ಸಚಿವ ಸಂಪುಟದಲ್ಲಿರುವಂತಹ 20ನೇ ತಾರೀಕಿಗೆ ತಾವು ಮಾಡುವಂತಹ ಸೆಕೆಂಡ್ ಲಿಸ್ಟ್ ನಲ್ಲಿ ಇದರಲ್ಲಿ ಏನಾದರೂ ನಮ್ಮ ಶಾಸಕರಾದ ಪ್ರಸಾದ್ ಅಬ್ಬಯ್ಯನವರಿಗೆ ಸಚಿವ ಸ್ಥಾನ ನೀಡಲಿಲ್ಲ ಅಂತಂದ್ರೆ ಈ ನಮ್ಮ ಹುಬ್ಬಳ್ಳಿ ಧಾರವಾಡವನ್ನೇ ಬಂದ್ ಮಾಡುವಂತ ಒಂದು ವಿಷಯ ಇಲ್ಲಿ ಕಾಣುತ್ತದೆ. ಅದರ ಸಲುವಾಗಿನೇ ಮುಖ್ಯಮಂತ್ರಿಗಳೇ ತಾವು ಈ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕಂತೇಳಿ ಇಲ್ಲಿರುವಂತಹ ಪ್ರತಿಯೊಂದು ಸಮುದಾಯದವರಿಂದ ತಾವು ನೋಡ್ತಾ ಇದ್ರಿ. ಇವತ್ತು ಎಲ್ಲಾ ವಿಡಿಯೋಗಳು ನೋಡ್ತಾ ಇದ್ರಿ. ಈ ವಿಡಿಯೋಗಳಿಂದಾನೇ ತಮಗೆ ಗೊತ್ತಾಗಿರ್ಬೇಕು ಶಾಸಕರಾದ ಪ್ರಸಾದ್ ಅವರ ಪವರ್ ಏನಿದೆ ಅನ್ನೋದು. ಆದ್ರಿಂದ ಇವತ್ತು ಪ್ರತಿಯೊಂದು ಸಮುದಾಯದವರಿಂದ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನಂತಂದ್ರೆ ನಮ್ಮ ಶಾಸಕರಾದ ಪ್ರಸಾದ್ ಅಬ್ಬಯ್ಯನವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ಈ ಪ್ರತಿಭಟನೆ ಮುಖಾಂತರ ನಾವು ತಮಗೆ ಈ ಒಂದು ಮನವಿಯನ್ನು ಕಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭೀಮ್.